ಕೆಲಸವನ್ನು ನನ್ನ ಸ್ನೇಹಿತರಾದ 5ನೇ ತರಗತಿ ವಿದ್ಯಾರ್ಥಿಗಳು ಮಾಡಿ ತೋರಿಸಲಿದ್ದಾರೆ. ವಸಂತದ ವೈಭವ, ರಾಜೋದ್ಯಾನದಲ್ಲಿ ಹಿನ್ನೆಲೆಯ ಆಲಾಪ, ಇಳಿವಿಟ್ಟನ್ನು ವಿವರಿಸಿ ಹೊರಡುವಷ್ಟರಲ್ಲಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಹುಚ್ಚೆದ್ದು ಕೂಗುವುದು. ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಹಿಡಿಯಿರಿ ಬಡೆಯಿರಿ, ಹಣ್ಣುಗಳನ್ನು ಬಡಿದೋಡಿಸಿರಿ. ಸದ ಬಡೆಯಿರಿ, ಒಂದು ಬಿಡಬೇಡಿ, ಒಂದು ಪುಳಿಯು ಹರಿ ಹೋಗದಿರಲಿ. ಹಣ್ಣುಗಳ ಇಲ್ಲ ಇದ್ದಾನೆ, ಹುಡುಕೋ ಹುಡುಕೋ. ತೋಟಗಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡೆಯೋ. ರಾಜನ ತೋಟ ಹಾಳು ಮಾಡ್ತಿ, ದೊರೆ ತೋಟದ ಹಣ್ಣು ತಿಂತಿ. ಇವತ್ತು ನನಗೆ ಕಾಲ ಪೂಜೆ, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ಮೂರ್ಖರ ಮೂರ್ಖ ಗಿಳಿಯಪ್ಪ, ಹೆಟ್ಟರ ಹೆಟ್ಟ ತುಡುಗಪ್ಪ. ಸ್ಟಾರ್ಟ್. ಮೂರ್ಖರ ಮೂರ್ಖ ಗಿಳಿಯಪ್ಪ, ಹೆಟ್ಟರ ಹೆಟ್ಟ ತುಡುಗಪ್ಪ. ಮುಗೀತು ಇವತ್ತು ನಿನ್ನ ಕತೆ, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ಇವತ್ತು ನನಗೆ ಕಾಲ ಪೂಜೆ, ತಿನ್ನೋದು ನಿಲ್ಸೋ ಗಿಳಿಪಿಳ್ಳೆ. ಗೊತ್ತು ನಿನಗೆ ತೋಟ ಯಾರದು? ನಿಮ್ಮ ತಾತಂದೆ, ನಿಮ್ಮ ಅಪ್ಪಂದೆ, ನಮ್ಮ ರಾಜಂದು. ಎಂತ ರಾಜ ಗೊತ್ತು ನಿನಗೆ? ರಾಜಾದಿರಾಜ, ಸಾವಿರ ಸಾವಿರ ಸೇನೆಯ ರಾಜ. ಬಂದ್ರೋ ಬಂದ್ರೋ, ನಮ್ಮದು ಹಣ್ಣು, ಹಣ್ಣು ತಿನ್ನುವವನದ್ದೇ ಹಣ್ಣಿನ ತೋಟ. ರಾಜನ ಭಯ ಅಲ್ವೇ ನಿಂಗೆ? ರಾಜಂದು ಹೋಗ್ಲಿ, ನಮ್ಮ ಭಯ ಹೋಗ್ಲಿ, ಈ ಕೋಲಿನ ಭಯ. ಹಿಡಿಯೋ ಬಲೆ ಹಾಕು. ಸ್ಟಾರ್ಟ್. ಮಹಾಕರುಣಾಳು, ಖಗಾಮೃಗ ಕೃಪಾಳು, ಗಿಡಮರಗಳು, ವಿದ್ಯಾವಂತ, ಪ್ರಜ್ಞಾವಧಾನಿ, ಕಣಕಣಕೋ ವಿದ್ಯಾದಾನಿ, ಮಹಾವಾಚಾಳಪುರವ ರಂಗೀಶ್ವರ, ರಾಜಾಧಿರಾಜ, ರಾಜಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ. ಗೋಪರ ಗೋಪರ ಗೋಪರ. ಇದೇನು ಓದರುತ್ತಿದೆ? ಯಾವ ಭಾಷೆ ಮಾತಾಡ್ತಾ ಇದೆ? ಪ್ರಾಕೃತ ಭಾಷೆ, ಪಿಶಾಚ ಭಾಷೆ. ಮಹಾಪ್ರಭು, ಇದೊಂದು ಸ್ಟಾರ್ಟ್. ಮಹಾಪ್ರಭು, ಇದೊಂದು ಗಿಳಿಮರಿ, ಕಾಡು ಜಾತಿ. ವಸಂತ ಕಾಲದಲ್ಲಿ ಮದ ಹತ್ತಿ ರಾಜನ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲಗಳನ್ನು ನಾಶಪಡಿಸಿದೆ. ಇದಕ್ಕೆ ಮಾತು ಬರುತ್ತದೆಯೇ? ಇಲ್ಲ. ಹಾಡು ಬರುತ್ತದೆಯೇ? ಇಲ್ಲ. ಓದು ಬರುತ್ತದೆಯೇ? ಇಲ್ಲ. ನೃತ್ಯ ಬರುತ್ತದೆಯೇ? ಇಲ್ಲ. ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ ಯಾವುದೂ ಬರುವುದಿಲ್ಲ. ಮತ್ತೇನು ಬರುತ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ? ಮಹಾಪ್ರಭು, ಇದೊಂದು ಗಿಳಿಮರಿ, ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಸಂಸ್ಕೃತ. ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, ಒಂದು ಎರಡರ ಬಗ್ಗೆ ಕೂಡ ಬರುವುದಿಲ್ಲ. ಇದಕ್ಕೆ ಬರುವುದು ಒಂದೇ, ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು, ಆಮೇಲೆ ಹಾಗನ್ನೋದು. ಪಾಪ ಪಾಪ. ಅಯ್ಯೋ ಚೀ ಚೀ ಚೀ. ಮಹಾವಾಚಾಳಪುರ ನಗರೋದ್ಯಾನದಲ್ಲಿ ಬಂದು ಬರೇ ಹಣ್ಣು ತಿನ್ನೋದೊಂದೇ ಗೊತ್ತೇ? ವಂದಿಮಾಗದರೆ ಮಹಾಕರುಣಾಳು, ಖಗಾಮೃಗ ಕೃಪಾಳು, ಗಿಡಮರ ದಯಾಳು, ವಿದ್ಯಾವಂತ, ಪ್ರಜ್ಞಾವಧಾನಿ, ಕಣಕಣಕೋ ವಿದ್ಯಾದಾನಿ, ಮಹಾವಾಚಾಳಪುರ. ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ, ರಾಜತೋಟದಲ್ಲಿ ನಿರಕ್ಷರ ಪಕ್ಷಿ. ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ. ಈ ಅನಾಗರಿಕ ಶುಕ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು, ರಾಜ್ಯಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು. ಈ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ಅಪ್ಪಣೆ ಪ್ರಭು. ಇದು ಸಭ್ಯತೆ ಕಲೆಯಲ್ಲಿ, ಕಾಡುತನ ಮರೆಯಲ್ಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ. ಅಪ್ಪಣೆ ಪ್ರಭು. ಮಹಾರಾಜ, ರಾಜಮಾವ, ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ಸತ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಇದು ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂಥದ್ದು, ಇದು ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ, ಬುಕ್ಕ, ಕೊಕ್ಕುಗಳ ಉದ್ದಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು. ಮಹಾಪ್ರಭು, ಅಳಿಯ ದೇವರು ಮಹಾಪ್ರತಿಭಾಶಾಲಿ
ಶಿಕ್ಷಣದ ಮಂತ್ರಿ. ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರೋದ್ರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು. ವಿನಂತಿಯನ್ನು ಸ್ವೀಕರಿಸಿದ್ದೇವೆ. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಂತ್ರಿ ಡಂಗೂರ ಹೊಡೆಯಿಸು. ರಾಜ್ಯದ ಪ್ರತಿಯೊಬ್ಬ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ. ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ನಮ್ಮ ಪುತ್ರಿಯು ಸಂತುಷ್ಟಳಾಗಲಿ. ಅಳಿಯ ರಾಜ ಶುಕ ಶಿಕ್ಷಣದ ಮಂತ್ರಿಯಾದನೆಂದು. ಅಪ್ಪಣೆ ಪ್ರಭು. ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾವಂತ ಪ್ರಜ್ಞಾವಧಾನಿ ಕಡಗಡಗೋ ವಿದ್ಯಾದಾನಿ ಮಹಾವಾಚಾಳ ಪುರವರ ಈಶ್ವರ ರಾಜಾಧಿರಾಜ ರಾಜಮಾತಂಡರು ದಯಮಾಡಿಸುತ್ತಿದ್ದಾರೆ. ಗೋಪರ ಗೋಪರ ಗೋಪರ. ಸ್ಟಾರ್ಟ್. ಯಾವುದನ್ನೇ ಆಗಲಿ ಮಂಚನದೊಳಗಿಟ್ಟು ಒತ್ತಡದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ. ಧನ್ಯವಾದಗಳು. ಬಲವಾಗಿ ಬೀಸುವಂತ ಪ್ರಯತ್ನದಲ್ಲಿ ನೇರವಾಗಿ ಲಾಂಗ್ ಆಫ್ ಬೇಗಿ ಭಾಗದಲ್ಲಿ